ನಮಸ್ಕಾರ ಎಲ್ಲ KCET ವಿದ್ಯಾರ್ಥಿ ವೆಲ್ಕಮ್ ಬ್ಯಾಕ್. ಸೊ ಈ ವಿಡಿಯೋದಲ್ಲಿ ರಿಸಲ್ಟ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಇದೆ. ಅದ್ರ ಜೊತೆಗೆ ಸ್ಕಾಲರ್ಶಿಪ್ ಬಗ್ಗೆ ಪ್ಲಸ್ ನೀವು ಏನು ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡಬೇಕು ಮತ್ತು ಏನೇನು ಡೌಟ್ಸ್ಗಳು ಇದ್ದಾವೆ. ಓಕೆ, ಮತ್ತು ಎಕ್ಸಾಮ್ ಬಗ್ಗೆ ಏನಾದರೂ ಕೋರ್ಟ್ ಕೇಸ್ ಆಗಿದೆ ಅಂತ. ಸೊ 2 hours ಆಗೋ ಅಪ್ಡೇಟ್ ಮಾಡಿದ್ದಾರೆ. ಸೊ ಕರಿಯರ್ 360ಯಲ್ಲಿ. ಸೊ KCET ರಿಸಲ್ಟ್ ವಿಲ್ ಡಿಕ್ಲೇರ್ ದ KCET 2024 ರಿಸಲ್ಟ್ ಆನ್ May 20 ಅಂತ ಹಾಕಿದ್ದಾರೆ at ka.car.nse.in. ಬಟ್ ಇದು May 20 ಇವ್ರು ಹೇಳಿದ್ದಾರೆ, ಬಟ್ ಅದಕ್ಕಿಂತ ಜಲ್ದಿನೇ ಬರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ಸ್ ಕೇಳಿದ್ದಾರೆ ಸ್ಕಾಲರ್ಶಿಪ್ ಬಗ್ಗೆ, ರಿಸಲ್ಟ್ ಬಗ್ಗೆ. ಓಕೆ, ಮತ್ತು ನಿಮ್ಮ ರ್ಯಾಂಕಿಂಗ್ ಕೂಡ ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ರ್ಯಾಂಕಿಂಗ್. ಸೊ ನಾನು ಕಮೆಂಟ್ ತಿಳಿಸಿ ನಿಮ್ಮ ಇವಾಗ ಎಕ್ಸಾಂಪಲ್ಗೆ ನಾನು ನಂದು ರ್ಯಾಂಕಿಂಗ್ ಇಷ್ಟಿದೆ. ಎಕ್ಸಾಂಪಲ್ಗೆ ನನ್ನ ರ್ಯಾಂಕಿಂಗ್ 5,000 ಇದೆ. ಸೊ ನನಗೆ ಇಂಟ್ರೆಸ್ಟ್ ಇರೋದು CS ಅಥವಾ ಕಂಪ್ಯೂಟರ್ ಸೈನ್ಸಲ್ಲಿ ನನಗೆ ಇಂಟ್ರೆಸ್ಟ್ ಇದೆ. ಯಾವ ಕಾಲೇಜ್ ಸಿಗ್ಬೋದು ಅಂತ ಕಮೆಂಟ್ ತಿಳಿಸಿ. ನಾವು ಎಕ್ಸ್ಪೆಕ್ಟೆಡ್ ನಿಮಗೆ ಕಾಲೇಜ್ ಸಿಗೋ ಚಾನ್ಸ್ ಯಾವ ಅಂತ ಹೇಳ್ಬೋದು. ಓಕೆ, ಸೊ ಬೇಸ್ಡ್ ಆನ್ ನೀವು ರ್ಯಾಂಕಿಂಗ್. ಯಾಕಂದರೆ ನಮಗೆ ಹೋದ ವರ್ಷ ಕೂಡ ಕಟ್ ಆಫ್ ಇದೆ, ತೋರಿಸ್ಲಾ ನಿಮಗೆ. ಸೊ ಇದೇ ನಿಮ್ಮದು ಕಟ್ ಆಫ್. ಸೊ ಇಲ್ಲಿ ಎಕ್ಸಾಂಪಲ್ಗೆ ಈ ಒಂದು ಫಸ್ಟ್ ವಿಶ್ವೇಶ್ವರ ಕಾಲೇಜು ಬೆಂಗಳೂರಲ್ಲಿ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಒಂದು ಎಕ್ಸಾಂಪಲ್ಗೆ 1G ಕ್ಯಾಟಗರಿ 9,000 ಇದೆ. ಸೊ ನಿಮ್ಮ ರ್ಯಾಂಕಿಂಗ್ ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು. ಈ PDF ನಾನು ಟೆಲಿಗ್ರಾಮ್ಗೆ ಶೇರ್ ಮಾಡ್ತೀನಿ. ಇದು ಹೋದ ವರ್ಷದ್ದು. ಈ ವರ್ಷ ಸೇಮ್ ಇರುತ್ತೆ. ಸ್ವಲ್ಪ 1,000 2,000 ವ್ಯತ್ಯಾಸ ಆಗುತ್ತೆ, ಇನ್ಕ್ರೀಸ್ ಆರ್ ಡಿಕ್ರೀಸ್. ಓಕೆ, ಅದಕ್ಕೆ ಮೋಸ್ಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಸೊ ನಿಮ್ಮ ರ್ಯಾಂಕಿಂಗ್ ಇವಾಗ ನಿಮ್ಮದು ರಿಸಲ್ಟ್ ಬಂದ ತಕ್ಷಣ ರ್ಯಾಂಕಿಂಗ್ ನೀವು ಟೈಪ್ ಮಾಡಿ ನೋಡ್ಕೋಬೋದು. ಆಸ್ಪಾಸ್ ಈಗ ಎಕ್ಸಾಂಪಲ್ಗೆ 9,000 ನಿಮ್ಮದು ರ್ಯಾಂಕಿಂಗ್ ಬಂದಂತ ಅನ್ಕೊಳ್ಳೋಣ. ನಿಮ್ದು ಆ್ಯಕ್ಚುಲಿ 1,00,000 ದಾಟುತ್ತೆ ಭಾಳ ಜನದ ವಿದ್ಯಾರ್ಥಿಗಳು. ಡೋಂಟ್ ವರಿ, ಎಕ್ಸಾಂಪಲ್ ತೊಗೋತಾ ಇದ್ದಾನೆ 9,000. ಸೊ 9,800 ಇದ್ರೂ ಕೂಡ ನಡೀತದೆ, ಅಥವಾ 9,400 ಇದ್ರೂ ಕೂಡ ನಡೀತದೆ, ನಿಮಗೆ ಸಿಗುತ್ತೆ ಅಂತ ನೀವು ಅಲ್ಲಿ ಹೇಳ್ಬೋದು. ಓಕೆ, ಸೊ ಈ ರೀತಿ ನೀವು ಕ್ಯಾನ್ ಚೆಕ್ ದ. ಇಲ್ಲಿ ಸಾಕಷ್ಟು ಕಾಲೇಜಸ್ ಇದಾವೆ ಆಲ್ ಓವರ್ ಕರ್ನಾಟಕದ ಇರುವಂಥ. ಬೆಂಗಳೂರು ಅಷ್ಟೇ ಅಲ್ಲ, ಆಲ್ ಓವರ್ ಕರ್ನಾಟಕದ ಬೇರೆ ಬೇರೆ ಡಿಸ್ಟ್ರಿಕ್ಸ್ ಮುಖಾಂತರ ಇದೆ. ದೊಡ್ಡ PDF ಇದು ನಿಮಗೆ ಸೆಂಡ್ ಮಾಡ್ತೀನಿ. ಓಕೆ, ಸೊ ಮತ್ತು ಇನ್ನೊಂದು ಡೌಟ್ಸ್ ಕೇಳಿದ್ದಾರೆ. ಓಕೆ, ಕೋರ್ಟ್ ಕೇಸ್ ಮಾಡಿ ಸರ್. ಓಕೆ ಗೈಸ್, ಕೋರ್ಟ್ ಕೇಸ್ ಹಾಕೋಣ ಅಂತ ಹಾಕಿದ್ದೀರಾ. ಸೊ ನೋಡಿ, ನಿಮಗೇನಾದರೂ ಎಕ್ಸಾಮ್ ಬೆಸ್ಟಪ್ಪ ಅಂತ ಅನಿಸುತ್ತೆ ಅಂದರೆ ಯು ಕ್ಯಾನ್ ಗೋ ಹೆಡ್. ಓಕೆ, ಬಟ್ ನಿಮಗೆ ಜಲ್ದಿ ಕೌನ್ಸಿಲಿಂಗ್ ಮುಗಿಸ್ಬೇಕಂದ್ರೆ ಡೋಂಟ್ ಗೋ ಅಂತ ಹೇಳ್ಬೋದು. ಓಕೆ, ಗ್ರೇಸ್ ಮಾರ್ಕ್ಸ್ ಬಗ್ಗೆ ಆ್ಯಕ್ಚುಲಿ ಯಾರೋ 2 marks ಅಂತ ಹೇಳ್ತಾ ಇದ್ರು, ಬಟ್ ಸ್ಟಿಲ್ ದೆನ್ ಲೆಟ್ಸ್ ಸಿ ಏನು ಮಾಡ್ತಾರೆ ಫೈನಲ್ ಡಿಸಿಷನ್. ಓಕೆ, ಗ್ರೇಸ್ ಮಾರ್ಕ್ಸ್ ಕೊಟ್ಟರು ಬಿಟ್ಟರು ಅದು ಸಂಬಂಧಪಡಲ್ಲ, ಯಾಕಂದರೆ ನಿಮ್ಮ ರ್ಯಾಂಕಿಂಗ್ ಸಿಮಿಲರ್ ಆಗುತ್ತೆ. ಮತ್ತು ಓಕೆ, ಸೊ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಸೊ ಅದು ನೀವು ಟೈಮಿಂಗ್ ಕೂಡ ಇದು ಮಾಡ್ತಾರೆ. ಮೋಸ್ಟ್ ಆಫ್ ಬೈ April 20th ಮೇ 20th ಚಾಲು ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಮತ್ತು ಇನ್ನೊಂದು ಏನಪ್ಪ ಅಂದರೆ, ಭಾಳ ಜನ ತಪ್ಪಲ್ಲಿ ಮಾಡ್ತಾರೆ ಅಂದರೆ ಆಪ್ಷನ್ ಎಂಟ್ರಿಯಲ್ಲಿ. ಸೊ KE ಮುಖಾಂತರ ಆಪ್ಷನ್ ಎಂಟ್ರಿ ಅಂತ ಬರುತ್ತೆ. ಸೊ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಸೊ ಫಸ್ಟ್ ರೌಂಡಲ್ಲಿ ಬರೀ ಈ ಎಕ್ಸಾಂಪಲ್ ಬೆಂಗಳೂರಲ್ಲಿ ಒಂದು 5 ಕಾಲೇಜ್ ಬೇಕಂತ ಆಸೆ ಇರುತ್ತೆ. ಅವ್ರು ಬರೀ 5 ಕಾಲೇಜ್ ಹಾಕಿಬಿಡ್ತಾರೆ. 1 2 3 4 5 ಮುಗೀತು. ಹಬ್ಬ ಅಂದರೆ 20 ಕಾಲೇಜ್ ಆ್ಯಡ್ ಮಾಡ್ತಾರೆ ತಿಳ್ಕೊಳ್ಳಿ. ಇದೇ ಮಿಸ್ಟೇಕ್. ಅದು ಟಾಪ್ ಕಾಲೇಜ್ ಸೆಲೆಕ್ಟ್ ಮಾಡ್ತಾರೆ, ಬಟ್ ಬೇರೆ ಕಾಲೇಜನ್ನು ಸೆಲೆಕ್ಟ್ ಮಾಡಲ್ಲ. ದೇರ್ ವಿಲ್ ಬಿ 200 ಕಾಲೇಜ್, ನಿಯರ್ಲಿ 200 ಮೇಲೇ ಇರುತ್ತೆ. ಸೊ ಬರೀ ಒಂದು 20 ಕಾಲೇಜ್ ಸೆಲೆಕ್ಟ್ ಮಾಡಿಬಿಟ್ರೆ ಇನ್ನು ಉಳಿದಂಥ 90% ಕಾಲೇಜ್ ನೀವು ಬಿಟ್ಬಿಡ್ತೀರಾ. ಹಂಗೆ ಅದು ಆಪ್ಷನ್ ಏನು ಸಾಫ್ಟ್ವೇರ್ ಏನು ಮಾಡುತ್ತಪ್ಪ ಅಂದರೆ, ಸೊ ಏನು ಯಾಕಂದರೆ ನೀವು ಕೊಟ್ಟಿರೋ ರೇಂಜ್ 20, ಅದರೊಳಗೆ ನಿಮಗೆ ನಿಮ್ಮ ರ್ಯಾಂಕಿಂಗ್ ಸೂಟ್ ಇಲ್ಲ ಅಂದರೆ ಬಿಟ್ಬಿಡುತ್ತೆ. ಸೊ ಯು ವಿಲ್ ಬಿ ಔಟ್ ಫ್ರಮ್ ದ ಫಸ್ಟ್ ರೌಂಡಿಗೆ ನೀವು ಔಟ್ ಆದರೆ ಸೆಕೆಂಡ್ ರೌಂಡ್ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿದಾಗ ಥರ್ಡ್ ರೌಂಡ್ ಕೂಡ ಪಾರ್ಟಿಸಿಪೇಟ್ ಮಾಡಲ್ಲ. ಯು ವಿಲ್ ಬಿ ಔಟ್ ಫ್ರಮ್ ದ ಎಂಟೈರ್ ಕೌನ್ಸಿಲಿಂಗ್. ಹಿಂಗಾಗುತ್ತೆ. ಅದಕ್ಕೆ ಭಾಳಷ್ಟು ತಪ್ಪುಗಳು ಮಾಡ್ತಾ ಇರ್ತೀರಾ. ಎನಿವೆ ನಾನು ನಿಮಗೆಲ್ಲ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಅದಕ್ಕೆ ಈ ಮಿಸ್ಟೇಕ್ಸ್ ಮಾಡಬಾರ್ದು. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು, ಪ್ರತಿಯೊಬ್ಬರು ನನ್ನ ಚಾನಲ್ ಬಂದಿರಾ ಅಂದರೆ ಡೆಫಿನೆಟ್ ನಿಮಗೆಲ್ಲ ಕೂಡ ಕಾಲೇಜು ಸಿಗಬೇಕು. ಓಕೆ, ಡೆಫಿನೆಟ್ ಸಿಗುತ್ತೆ, ಅದು ನನ್ನ ಭರವಸೆ. ಓಕೆ, ಅದಕ್ಕೆ ನೀವು ಚೆನ್ನಾಗಿ ನಾನು ಹೇಳುವಂಥ ಪ್ರತಿಯೊಂದು ವೀಡಿಯೋನ ಫಾಲೋ ಅಪ್ ಮಾಡ್ಕೊಳ್ಳಿ. ಓಕೆ, ಸೊ ಫ್ರೀ ಇದ್ದಾಗ ಎಲ್ಲ ಕೂಡ ನೀವೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ. ನಾನು ಹೇಳಿದ್ದೇನೆ TC, ಸ್ಟಡಿ ಸರ್ಟಿಫಿಕೇಟು, ಪ್ರೊವಿಷನ್ ಮಾರ್ಕ್ಸ್ ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, RD ನಂಬರ್ ಚೇಂಜ್ ಮಾಡಿಸ್ಕೊಳ್ಳಿ. ಅದು ಡೇಟ್ ಬಾರ್ ಆಗಿದ್ದರೆ, ಮತ್ತು ನಿಮ್ಮ ರೀಸೆಂಟ್ ಫೋಟೋಗ್ರಾಫು, ನಿಮ್ಮ ಮೊಬೈಲ್ ನಂಬರು OTP, ನಿಮ್ಮ ಹೊಸದಾಗಿ ಮೊಬೈಲ್ ಇಲ್ಲ ಅಂದರೆ ತೆಗೆದುಕೊಳ್ಳಿ. ಮುಂದೆ ಡಿಗ್ರಿ ಹೋಗ್ತಾ ಇದ್ರೆ ಡೆಫಿನೆಟ್ ಹೆಲ್ಪ್ ಆಗುತ್ತೆ. ಫೋನ್ಪೇ, ATM ಎಲ್ಲ ಕೂಡ ಮಾಡ್ಕೊಳ್ಳಿ. ಓಕೆ, ಮತ್ತು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಬರುತ್ತೆ, ಡೊಮೈಸಿಲ್ ಸರ್ಟಿಫಿಕೇಟ್. ಇವೆರಡು ಮೀನಿಂಗ್ ಸೇಮೇ. ರೆಸಿಡೆನ್ಷಿಯಲ್ ಡೊಮೈಸಿಲ್ ಎರಡೂ ಸೇಮೇ. ಅದನ್ನು ಕೂಡ ಮಾಡಿಸ್ಕೊಳ್ಳಿ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಆಯಿತಾ, ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ. ಮತ್ತು ಕಾಲೇಜ್ ಡಿಸೈಡ್ ಮಾಡ್ಕೊಳ್ಳಿ ಯಾವ್ದು ಹೋಗಬೇಕು. ಆಪ್ಷನ್ PDF ನೋಡ್ಕೊಳ್ಳಿ. ಓಕೆ, ನಾನು ಈಗ ಕಳಿಸ್ತೇನೆ ಟೆಲಿಗ್ರಾಮ್ ಗ್ರೂಪ್ಗೆ. ಸೊ ಜಾಯ್ನ್ ಆಗಿ. ಮತ್ತು ಸ್ಕಾಲರ್ಶಿಪ್ ಅಂತೂ ತಪ್ಪದೆ ನೀವೆಲ್ಲ ಕೂಡ NSP ಅಂತೂ ಫಸ್ಟ್ ಟೈಮ್ ನೀವು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಇದೆ. ಇಫ್ ಯು ಆರ್ ಅಬೌವ್ 80% ನೀವು ಹಾಕಬೇಕು. ಸರ್ ಬರೀ 80% ಅಷ್ಟೇ ಹೇಳ್ತಾರೆ, ಅದಕ್ಕಿಂತ ಕಡಿಮೆ ಹೇಳಿ ಅಂತ ಆದರೂ ಇದ್ದಾವೆ. ಓಕೆ, ಸೊ ಡೋಂಟ್ ವರಿ, ಅದ್ರ ಬಗ್ಗೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೇನೆ. ರೆಗ್ಯುಲರ್ ಆಗಿ ನಾನು ಬಹಳಷ್ಟು ಸ್ಕಾಲರ್ಶಿಪ್ ನಿಮಗೆ ಸಿಗ್ತಾ ಇರುತ್ತೆ. ಓಕೆ, ಈ ಡಿಗ್ರಿ ಹೋದಾಗ ನಿಮಗೆ ನಿಮ್ಮ ಕಾಲೇಜ್ ಫೀಸೇ ಫ್ರೀ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ತಪ್ಪದೆ ಎಲ್ಲರೂ ಕೂಡ PUCಯಲ್ಲೇ ನಿಮಗೆ ಸ್ಕಾಲರ್ಶಿಪ್ ಜಾಸ್ತಿ ಸಿಗುವಂಥದ್ದು 4 ವರ್ಷ. ಓಕೆ, ಅದಕ್ಕೆ ನಾನು ರೆಗ್ಯುಲರ್ ಮಾಡ್ತಾ ಇರ್ತೀನಿ. ಡೋಂಟ್ ವರಿ. ಸೊ ಬರುವಂಥ ದಿನಗಳಲ್ಲಿ ಬರುವ ದಿನಗಳಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೇನೆ. ಸೊ ಲೈಕ್ ಮಾಡಿ, ಫ್ರೆಂಡ್ಸ್ಗಳು ಶೇರ್ ಮಾಡಿ. ಓಕೆ, ಸೊ ಫಸ್ಟ್ ಟೈಮ್ ವಿಸಿಟ್ ಮಾಡೋದು ಅಪ್ಡೇಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.